ಗಿಲ್ಲಿ ಬಗ್ಗೆ ಅಂದು ಗುಡುಗು ಇಂದು ಫುಲ್ ಸೈಲೆಂಟ್. ಯಾರಪ್ಪ ಇದು ಅವತ್ತು ಗುಡುಗಿದ್ದು ಇವತ್ತು ಯಾರಪ್ಪ ಆ ರೀತಿಯಾಗಿ ಸೈಲೆಂಟ್ ಆಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಗಿಲ್ಲಿ ಬಗ್ಗೆ ಅವತ್ತು ಬಹಳ ಗುಡುಗಿದ್ರು, ಆದ್ರೆ ಇವತ್ತು ಫುಲ್ ಸೈಲೆಂಟ್. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಬಗ್ಗೆ ಅಶ್ವಿನಿ ಗೌಡ ಮಾತು ವಿವಾದವಾಗ್ತಾ ಇದ್ದಂತೆ ಉಲ್ಟಾ ಹೊಡೆದ್ರ ಅಶ್ವಿನಿ ಗೌಡ. ಹಾಗಾದ್ರೆ ಗಿಲ್ಲಿ ಬಡವ ಹೇಳಿಕೆಗೆ ರಾಜಮಾತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗಿಲ್ಲಿ ಬಡವ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಜಾಲತಾಣಗಳಲ್ಲಿ ಆಗ್ತಿದ್ದ ಚರ್ಚೆಗಳ ಬಗ್ಗೆ ಹೇಳಿದ್ದೆ. ನಾನು ಗಿಲ್ಲಿಯ ಬಗ್ಗೆ ತಪ್ಪಾಗಿ ಏನೂ ಹೇಳಿಲ್ಲ. ನಾನು ಹೇಳಿದ ಮಾತು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಗಿಲ್ಲಿ ಬಡವ ಅಂತ ಹೇಳಿಲ್ಲ ಎಂದ ಅಶ್ವಿನಿ ಗೌಡ. ಜಾಲತಾಣದಲ್ಲಿ ಅಶ್ವಿನಿ ಹೇಳಿಕೆಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ರಾಜಮಾತೆ ವಿರುದ್ಧ ಗಿಲ್ಲಿ ಫ್ಯಾನ್ಸ್ ಕಿಡಿಕಾರಿದ್ರು. ಗಿಲ್ಲಿ ಬಗ್ಗೆ ಅವತ್ತು ಗುಡುಗಿದ್ರು ಅಶ್ವಿನಿ ಗೌಡ ಅವರು, ಆದ್ರೆ ಇವತ್ತು ಫುಲ್ ಸೈಲೆಂಟ್ ಆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಬಗ್ಗೆ ಅಶ್ವಿನಿ ಗೌಡ ಅವರು ಮಾತನಾಡಿದ್ದಾರೆ. ಯಾವಾಗ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಗಿಲ್ಲಿ ಬಡವನ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾನೆ, ಪೋಟ್ರೆ ಮಾಡಿದ್ದ ಎಂಬ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಈಗ ಆ ಒಂದು ಸ್ಟೇಟ್ಮೆಂಟ್ಗೆ ಉಲ್ಟಾ ಹೊಡಿತಾ ಇದ್ದಾರೆ. ಯಾಕೆಂತಂದ್ರೆ ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ಜೊತೆಗೆ ಗಿಲ್ಲಿ ಫ್ಯಾನ್ಸ್ ಅಂತೂ ಟ್ರೋಲ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ವಿವಾದದ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದಂತೆ ಈಗ ಅಶ್ವಿನಿ ಗೌಡ ಅವರ ಸ್ಟೇಟ್ಮೆಂಟೇ ಬೇರೆ ಆಗಿದೆ. ಹಾಗಾದ್ರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊಸದಾಗಿ ಅಶ್ವಿನಿ ಗೌಡ ಅವರು ನೋಡೋಣ. ಮೇಡಮ್, ಈಗ ನಾನು ಮನೆಯಿಂದ ಹೊರಗಡೆ ಬಂದ್ಮೇಲೆ ನನ್ನನ್ನು ಕೇಳಿದಂತ ಪ್ರಶ್ನೆ, ನಾನು ಯಾವತ್ತು ಗಿಲ್ಲಿ ಹೇಳ್ದ ಬಡವ ಅಂತ ನಾನು ಎಲ್ಲೂ ಹೇಳಿಲ್ಲ. ಏನು ಹೊರಗಡೆ ಬಿಂಬಿಸಿದ್ರು, ನನ್ನನ್ನೇನು ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರು, ಬಡವ ಅಂತೆ ನೀವು ಶ್ರೀಮಂತರಂತೆ ಅಂತ ಹೇಳಿ ಏನು ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ನನ್ನನ್ನು ಕೇಳಿದ್ರು. ಆಗ ನಾನು ಅದಕ್ಕೆ ನಾನು ಏನು ಉತ್ತರ ಕೊಟ್ಟಿದ್ದೀನಿ? ನಾನು ಎಲ್ಲಾದ್ರೂ ಹೇಳಿದ್ದೀನ ಅದನ್ನ ಗಿಲ್ಲಿ ಹೇಳಿದಾನೆ ಅಂತ? ನಾನು ಎಲ್ಲಾದ್ರೂ ಹೇಳಿದ್ದೀನ? ಹೊರಗಡೆ ಏನು ಪ್ರಚಾರ ಆಗ್ತಿತ್ತು ನನ್ನನ್ನು ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅದನ್ನ ನಾನು ಹೇಳಿದ್ದೀನಿ. ಯಾವತ್ತೂ ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ, ಇಲ್ಲ ಗಿಲ್ಲಿ ಬಡವ ಅಂತ ಹೇಳಿದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ. ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನನ್ನ ಮಾಧ್ಯಮಕ್ಕೆ ಕರೀತಾರೆ. ಅಂದ್ರೆ ನಮ್ಮ PR ಟೀಮ್ ಏನಿರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ, ನೀವು ಇಮಿಡಿಯೇಟ್ ಆಗಿ ನಮ್ಗೆಲ್ಲರಿಗೂ ಬೈಟ್ಸ್ ಕೊಡ್ಬೇಕು, ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ, ಹೌದಾ ಈ ರೀತಿ ಎಲ್ಲ ಬಿಂಬಿಸಿದಾರ ಅಂತ ಹೇಳಿ ಅವ್ರ ಪ್ರಶ್ನೆಗೆ ನಾನು ಅವರ ಒಂದು ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದಾರೆ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ಸೊ ಏನು ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಮೇಡಮ್, ಈಗ ನಾನು ಮನೆಯಿಂದ ಹೊರಗಡೆ ಬಂದ್ಮೇಲೆ ನನ್ನನ್ನು ಕೇಳಿದಂತ ಪ್ರಶ್ನೆ, ನಾನು ಯಾವತ್ತು ಗಿಲ್ಲಿ ಹೇಳ್ದ ಬಡವ ಅಂತ ನಾನು ಎಲ್ಲೂ ಹೇಳಿಲ್ಲ. ಏನು ಹೊರಗಡೆ ಬಿಂಬಿಸಿದ್ರು, ನನ್ನನ್ನೇನು ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರು, ಬಡವ ಅಂತೆ ನೀವು ಶ್ರೀಮಂತರಂತೆ ಅಂತ ಹೇಳಿ ಏನು ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ನನ್ನನ್ನು ಕೇಳಿದ್ರು. ಆಗ ನಾನು ಅದಕ್ಕೆ ನಾನು ಏನು ಉತ್ತರ ಕೊಟ್ಟಿದ್ದೀನಿ? ನಾನು ಎಲ್ಲಾದ್ರೂ ಹೇಳಿದ್ದೀನ ಅದನ್ನ ಗಿಲ್ಲಿ ಹೇಳಿದಾನೆ ಅಂತ? ನಾನು ಎಲ್ಲಾದ್ರೂ ಹೇಳಿದ್ದೀನ? ಹೊರಗಡೆ ಏನು ಪ್ರಚಾರ ಆಗ್ತಿತ್ತು ನನ್ನನ್ನು ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅದನ್ನ ನಾನು ಹೇಳಿದ್ದೀನಿ. ಯಾವತ್ತೂ ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ, ಇಲ್ಲ ಗಿಲ್ಲಿ ಬಡವ ಅಂತ ಹೇಳಿದಾನೆ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನನ್ನ ಮಾಧ್ಯಮಕ್ಕೆ ಕರೀತಾರೆ. ಅಂದ್ರೆ ನಮ್ಮ PR ಟೀಮ್ ಏನಿರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ, ನೀವು ಇಮಿಡಿಯೇಟ್ ಆಗಿ ನಮ್ಗೆಲ್ಲರಿಗೂ ಬೈಟ್ಸ್ ಕೊಡ್ಬೇಕು, ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ, ಹೌದಾ ಈ ರೀತಿ ಎಲ್ಲ ಬಿಂಬಿಸಿದಾರ ಅಂತ ಹೇಳಿ ಅವ್ರ ಪ್ರಶ್ನೆಗೆ ನಾನು ಅವರ ಒಂದು ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದಾರೆ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ಸೊ ಏನು ಹೊರಗಡೆ ನೀವು ಕೂಡ ಕೇಳಿಸ್ಕೊಡ್ರಿ ಅಶ್ವಿನಿ ಗೌಡ ಅವರ ಸ್ಟೇಟ್ಮೆಂಟ್ ಯಾವ ರೀತಿ ಇತ್ತು ಅಂತ. ನಾನು ಎಲ್ಲೂ ಕೂಡ ಗಿಲ್ಲಿ ಬಡವ ಅಂತ ಹೇಳಿಲ್ಲ, ಏನು ಹೊರಗಡೆ ಬಿಂಬಿಸ್ತಾ ಇದ್ದಾರೆ ಅದನ್ನು ನಾನು ಹೇಳಿದ್ದೀನಿ ಅಷ್ಟೇ ಅಂತ ಈಗ ಸದ್ಯಕ್ಕೆ ಬೇರೆ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನಾನು ಹೇಳಿದ ಮಾತನ್ನು ಎಲ್ಲರೂ ಕೂಡ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ನಾನು ಆ ಒಂದು ಅರ್ಥದಲ್ಲೇ ಹೇಳಿಲ್ಲ, ಗಿಲ್ಲಿ ಬಡವ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಅಂತ ಹೇಳಿದ್ದಾರೆ. ಆದರೆ ಅವರೇ ಒಂದ್ಸಲಿ ಅವರು ಹೇಳಿದಂತಹ ಸ್ಟೇಟ್ಮೆಂಟ್ಗಳನ್ನು ಗಮನಿಸಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆಗ ಗೊತ್ತಾಗುತ್ತೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಈಗ ಯಾವ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ. ಯಾಕೆಂತಂದ್ರೆ ಅವರು ಹಿಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಮೇಲೆ ಭಾರಿ ಒಂದು ಆಕ್ರೋಶವನ್ನು ಕೂಡ ಗಿಲ್ಲಿ ಫ್ಯಾನ್ಸ್ ವ್ಯಕ್ತಪಡಿಸಿದ್ರು. ಆ ಒಂದು ಸ್ಟೇಟ್ಮೆಂಟ್ ಗಿಲ್ಲಿ ಬಡವ ಅಂತ ಪೋಟ್ರೆ ಮಾಡ್ಕೊಂಡ್ರು ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅದು ವಿವಾದದ ಸ್ವರೂಪ ಪಡಿತಾ ಇದ್ದಂತೆ ಈ ರೀತಿಯಾಗಿ ಉಲ್ಟಾ ಸ್ಟೇಟ್ಮೆಂಟ್ ಅನ್ನ ಸದ್ಯಕ್ಕೆ ಅಶ್ವಿನಿ ಗೌಡ ಅವರು ಕೊಟ್ಟಿದ್ದಾರೆ.